ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇದ್ರಲ್ವಾ? ಹಾಗಾದರೆ ಸೆಕೆಂಡ್ PUC ಓದ್ತಾ ಇರುವಂತಹ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು. ಏನಪ್ಪ ಅಂತಂದರೆ, ಸರ್ ಸೆಕೆಂಡ್ PUCನಲ್ಲಿ ಎಲ್ಲರೂ ಕೂಡ ಪಾಸ್ ಮಾಡ್ತಾರಾ? ಬ್ಲೂ ಪ್ರಿಂಟ್ ಪ್ರಕಾರ ನಿಜವಾಗ್ಲೂ ಕೂಡ ಕ್ವಶನ್ ಪೇಪರ್ ಬರುತ್ತಾ? ಕರೆಕ್ಷನ್ನ ಸ್ಟ್ರಿಕ್ಟಾಗಿ ಮಾಡ್ತಾರಾ? 20 ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಸರ್? ಸೆಕೆಂಡ್ PUC ರಿಸಲ್ಟನ್ನು ಯಾವಾಗ ಕೊಡ್ತಾರೆ ಸರ್? ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮುಂಬರುವಂತಹ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು, ಸೆಕೆಂಡ್ PUC ಪಾಸ್ ಆದ ನಂತರ ಒಳ್ಳೊಳ್ಳೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಬರೀ ಅಷ್ಟು ಮಾತ್ರ ಅಲ್ಲ, ಸೆಕೆಂಡ್ PUC ಪಾಸ್ ಆಗಿ ನೀವು ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿಗೆ ಹೋದರೆ ನಿಮಗೆ ಯಾವುದೇ ರೀತಿಯಂಥ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡೋದಿಲ್ಲ, ಜೊತೆಗೆ ನೋಟ್ಸ್ಗಳನ್ನು ಕೊಡೋದಿಲ್ಲ. ಆದರೆ ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ಮುಖಾಂತರ ಎಲ್ಲ ನೋಟ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಮತ್ತೆ ಯಾಕಿದ್ರೆ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ವಿದ್ಯಾರ್ಥಿಗಳದ್ದು ಏನಪ್ಪ ಆಗಿತ್ತು ಅಂದರೆ, ಸರ್ ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ ಎಲ್ಲಿ ಸಿಗುತ್ತೆ ಹೇಳಿ ಸರ್ ಅಂತ ಕೇಳಿದರು. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಸೆಕೆಂಡ್ PUC ಎಲ್ಲ ಸಬ್ಜೆಕ್ಟ್ಗಳ ಪಾಸಿಂಗ್ ಪ್ಯಾಕೇಜ್ ನಮ್ಮ ಒಂದು ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ಮುಖಾಂತರವೇ ಸಿಗುತ್ತೆ. ಜೊತೆಗೆ PDF ಫೈಲ್ ಏನಾದರೂ ಬೇಕು ಅಂತಂದರೆ ಟೆಲಿಗ್ರಾಮ್ ಮತ್ತು ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊನೆಯಲ್ಲಿ ಹಾಕಿದ್ದೀನಿ. ಸೊ ಅದರ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲ ಪಾಸಿಂಗ್ ಪ್ಯಾಕೇಜ್ PDFಗಳನ್ನು ಫ್ರೀಯಾಗಿ ನೀವು ಪಡ್ಕೊಳ್ಬಹುದು. ಇನ್ನು ಸೆಕೆಂಡ್ PUC ರಿಸಲ್ಟನ್ನು ಯಾವಾಗ ಕೊಡ್ತಾರೆ ಸರ್ ಅಂತ ಕೇಳಿದರು. ವಿದ್ಯಾರ್ಥಿಗಳೇ, ನಿಮಗೆ ಮಾರ್ಚಿಂದ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ. ಏಪ್ರಿಲ್ ಮಂತ್ ಫುಲ್ ಕರೆಕ್ಷನ್ಸ್ ನಡೆಯುತ್ತೆ. ಹಾಗೆ ನಿಮಗೆ ಮೇ ಮಂತ್ 2ನೇ ವಾರ ನಿಮಗೆ ರಿಸಲ್ಟನ್ನು ಕೊಡ್ತಾರೆ. ಜೊತೆಗೆ 20 ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಸರ್? ಖಂಡಿತ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ಮಿನಿಮಮ್ 20 ಮಾರ್ಕ್ಸ್ ನಿಮ್ಗೆ ಏನಾದರೂ ಬಂತು ಅಂತಂದರೆ ಇನ್ನೂ 4 ಮಾರ್ಕ್ಸು ನಿಮಗೆ ಬೇಕಾಗುತ್ತೆ. ಅಂದರೆ 80ಕ್ಕೆ 24 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ಮಾತ್ರ ಪಾಸ್ ಆಗ್ತೀರಾ. ಇನ್ ಕೇಸ್ ಯಾರಾದ್ರೂ ಕೂಡ ಒಳ್ಳೆ ಇವ್ಯಾಲ್ಯೂಯೇಟರ್ ಮೌಲ್ಯಮಾಪನ ಮಾಡುವಂಥವ್ರು ಏನಾದರೂ ಸಿಕ್ತು ಅಂತ ನೀನು 4 ಮಾರ್ಕ್ಸ್ ಅಲ್ಲೋ ಇಲ್ಲೋ ಈ 22 ತೆಗೆದಿದ್ರೆ ನೀನು 2 ಮಾರ್ಕ್ಸ್ ಹೇಗೋ ಹಾಕಿ ಕೊಡ್ಬೋದು. ಬಟ್ 24 ಅಂಕಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿ, ಅಥವಾ 80ಕ್ಕೆ 80 ಅಂಕಗಳನ್ನು ತೆಗೆಯುವಂಥ ನೀವು ಅಭ್ಯಾಸವನ್ನು ಮಾಡಿ. 80ಕ್ಕೆ 75ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗಿಬೇಕು ಅಂದರೆ ನಮ್ಮ ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ನೋಡ್ತಾರೆ. ಸರ್ ಕರೆಕ್ಷನ್ನ ಸ್ಟ್ರಿಕ್ಟಾಗಿ ಮಾಡ್ತಾರಾ? ವಿದ್ಯಾರ್ಥಿಗಳೇ, ಕರೆಕ್ಷನ್ನ ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ, ನಿಮಗೆ ಸ್ಟ್ರಿಕ್ಟಾಗಿಯೂ ಕೂಡ ಮಾಡೋದಿಲ್ಲ, ಲೀನಿಯಂಟಾಗೂ ಕೂಡ ಮಾಡೋದಿಲ್ಲ, ಒಂದು ಅವರೇಜಲ್ಲಿ ನಿಮಗೆ ಕರೆಕ್ಷನ್ಸ್ನ ಮಾಡ್ತಾ ಹೋಗ್ತಾರೆ. ಸರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಸರ್? ಖಂಡಿತ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋಗಿ. ಸೊ ಮಾಡೆಲ್ ಕ್ವಶನ್ ಪೇಪರ್ಲಿ ಒಂದು 10ರಿಂದ 15 ಮಾರ್ಕ್ಸ್ ರಿಪೀಟ್ ಆಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಬಂದೇ ಬರುತ್ತೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಳ್ಳಿ ಮನೆಯಲ್ಲಿ. ನೀವು ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಂತರ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ, ಸೆಕೆಂಡ್ PUCಯಲ್ಲಿ ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ ಸರ್? ವಿದ್ಯಾರ್ಥಿಗಳೇ, ಸೆಕೆಂಡ್ PUCನಲ್ಲಿ ಎಲ್ಲರೂ ಕೂಡ ಪಾಸ್ ಮಾಡೋದಿಲ್ಲ. ಯಾರ್ಯಾರು 80ಕ್ಕೆ 24 ಅಂಕಗಳನ್ನು ತೆಗೆದುಕೊಂಡಿರ್ತಾರೋ ಅಂಥವ್ರನ್ನ ಮಾತ್ರ ಪಾಸ್ ಮಾಡ್ತಾರೆ. 24ಕ್ಕಿಂತ 23 ತಗೊಂಡಿದ್ರು ಕೂಡ ನಿಮ್ಮನ್ನು ಪಾಸ್ ಮಾಡುವಂಥ ಸಾಧ್ಯತೆಗಳಿದೆ. ಅದೇ 15 ಮಾರ್ಕ್ಸು 16 ಮಾರ್ಕ್ಸ್ನ ನೀವೇನಾದರೂ ತೆಗೆದುಕೊಂಡಿದ್ರೆ 23 ಮಾರ್ಕ್ಸ್ಗಿಂತ ಒಳಗಡೆ ತಗೊಂಡಿದ್ರೆ ನಿಮ್ಮನ್ನು ಪಾಸ್ ಮಾಡೋದಿಲ್ಲ. ಸೊ ಅದರಿಂದ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಫ್ರೀಯಾಗಿ PDF ಫೈಲ್ನ ನೀವು ಪಡ್ಕೊಳ್ಬೇಕು ಅಂತಂದರೆ ಸೊ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ. ಜೊತೆಗೆ ನಮ್ಮ ಮೆಂಬರ್ಶಿಪ್ಪನ್ನು, ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡವ್ರಿಗೆ ಸೊ ಫ್ರೀಯಾಗಿ ಲೈವ್ ಕ್ಲಾಸಸ್ ಇರುತ್ತೆ. ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತಾ ಇರ್ತೀವಿ. ಸೊ ಮೆಂಬರ್ಶಿಪ್ಗೆ ಆದಷ್ಟು ಬೇಗ ಜಾಯ್ನ್ ಆಗ್ತಿರಲ್ವಾ? ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.